ಕುಮಾರ ಪರ್ವತ 7 ಕಿಲೋಮೀಟರ್ ಒನ್ ಸೈಡ್ ಇರೋ ಟ್ರೆಕ್. ಮೊದಲನೆಯ ಬಂಡೆ. ಈ ತರ ಎಲ್ಲ ರಾಕ್ ಕ್ಲೈಂಬ್ ಮಾಡಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಬಂದಿದೀವಿ. ನಾವು ರೀಚ್ ಆಗ್ಬೇಕು. ಎನರ್ಜಿ ಇಲ್ಲ. ಚಲೋ, ಫೈನಲಿ ವಿ ರೀಚ್ಡ್ ಪೀಕ್. ಇಟ್ಸ್ ವೆರಿ ಬ್ಯೂಟಿಫುಲ್. ನಾವು ಕುಮಾರ ಪರ್ವತ ಟ್ರೆಕ್ಕಿಂಗಿಗೆ ಬಂದಿದ್ದೀವಿ. ಸೊ 7 o'clock ಇಂದ ಆ್ಯಕ್ಚುಲಾಗಿ ಶುರು ಆಗುತ್ತೆ. ನಾವು 7:30 ಒಳಗಡೆ ಬಂದಿದ್ದೀವಿ. ಟ್ರೆಕ್ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಟ್ರೆಕ್ ಮಾಡಿ ಮುಂದೆ ಬಂದಿದ್ದೀವಿ. ದಾರಿ ಸಖತ್ತಾಗಿದೆ. ಇಟ್ಸ್ ವೆರಿ ನೈಸ್. ವಾವ್, ವಾಟ್ ಅ ಸನ್ ರೇಸ್. ಯೇ ಅಮ್ಮ ಅಲ್ಲೇ ರಂಗಚೇಟ. ಒಳ್ಳೆ ವ್ಯೂ ಉಂಟು ನೋಡಿ. ಡೋಂಟ್ ಇಂಟರಪ್ಟ್ ಮೀ. ಡೆಟಾಲ್ ಹಚ್ಕೊಂಡು ಬರ್ಬೇಕಿತ್ತಲ್ಲ. ಇಷ್ಟೇ ನನ್ನ ವಿಡಿಯೋ ಇಷ್ಟೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಅದೇ ಆರ್ಗನೈಸರ್ ನಿಂದ್ಗಡೆ ಬಿಟ್ಟು ಬಂದಿರಲ್ಲ ನಮ್ದು ಗೈಡ್. ಬರ್ರಿ. ಸೊ ಒನ್ ಸೈಡ್ ಟ್ರೆಕ್ ಬಂದ್ಬಿಟ್ಟು 7 ಕಿಲೋಮೀಟರ್ಸ್. ನಾವಿನ್ನು 1.5 ಕಿಲೋಮೀಟರ್ ಆಗಿಲ್ಲ, ಇನ್ನು ಹೋಗ್ತಾ ಇದ್ದೀವಿ. ತಂಪಾಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ 2 ರೂಟ್ಸ್ ಇದೆ. ಒಂದು ಕುಕ್ಕೆ ಕಡೆಯಿಂದ ಹತ್ತೋದು, ಅದು 13 ಕಿಲೋಮೀಟರ್ ಒನ್ ಸೈಡ್ ಆಗುತ್ತೆ. ನಾವು ಅಷ್ಟು ಹಾರ್ಡ್ ಕೋರ್ ಟ್ರೆಕ್ಕರ್ಸ್ ಅಲ್ಲದೆ ಇರೋದ್ರಿಂದ ನಾವು ಸೋಮಾರ್ಪೇಟೆ ಕಡೆಯಿಂದ 7 ಕಿಲೋಮೀಟರ್ ಒನ್ ಸೈಡ್ ಇರೋ ಟ್ರೆಕ್. ಸೊ ಈ ಕಡೆಯಿಂದಾನೇ ಹೋಗ್ತೀವಿ, ಈ ಕಡೆಯಿಂದಾನೇ ಕೆಳಗೆ ಬರ್ತೀವಿ. 7:30 ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ 3 hours ಬೇಕು ಅಂತ ಹೇಳಿದ್ದಾರೆ. ಸೊ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬರೋಷ್ಟೊತ್ತಿಗೆ 8 ಆಗಿತ್ತು. ಸೊ 11:30 ಆಲ್ಮೋಸ್ಟ್ ಆಗುತ್ತೆ ನಾವು ಹೋಗಿ ರೀಚ್ ಆಗೋದು. ಸೊ ಅಲ್ಲಿ ಹೋಗಿ ವ್ಯೂ ಹೇಗಿದೆ ಅಂತ ಇಟ್ಸ್ ಶೋ ಯು ಗೈಸ್. ಓಕೆ, ಬಾಯ್. ಹೀಗಿದೆ ವೇ. ಈ ಥರ ಮಧ್ಯೆ ಜರಿನೂ ಇದೆ, ಬಟ್ ಅದರಲ್ಲಿ ನೀರು ಕಡಿಮೆ ಇದೆ. ಅಲ್ಲಿ ಹೋಗ್ತಿದ್ದಾರೆ ಮೇಲೆ. ಹೀ ಈಸ್ ಅ ಹಾರ್ಡ್ ಕೋರ್ ಟ್ರೆಕ್ಕರ್. ಹೀ ಈಸ್ ಆಲ್ಸೋ ಕೈಂಡ್ ಆಫ್ ಎಕ್ಸ್ಪ್ಲೋರಿಂಗ್. ಜಾಸ್ತಿ ಹೊತ್ತು ನಿಂತಷ್ಟು ನಮಗೆ ಜಾಸ್ತಿ ಲೀಚ್ ಕಚ್ಚುತ್ತೆ. ಆಲ್ರೆಡಿ ಎಲ್ರಿಗೂ ಒಂದೊಂದು ಕಚ್ಚಿ, ಒಬ್ರಿಗೆ ದೊಡ್ಡದು ಕಚ್ಚಿತು, ಒಬ್ರಿಗೆ ಸಣ್ಣದು ಕಚ್ಚಿತ್ತು. ಆ್ಯಂಡ್ ಸುಮಾರಷ್ಟು ಲೀಚಸ್ ಆಲ್ರೆಡಿ ಅಲ್ಲಿ ಬಂಡೆ ಮೇಲಿದೆ. ಸೊ ವಿ ಆರ್ ರನ್. ಅವ್ರು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರಲಿ. ವಿಲ್ ಗೋ. ವೆರಿ ರೀಚ್ಡ್ ಕುದುರೆ ದೊಡ್ಡಿ. ಸೊ ಕುದುರೆ ದೊಡ್ಡಿ ಒಂದು ಪಾಯಿಂಟ್. ಜಸ್ಟ್ 2 ಕಿಲೋಮೀಟರ್ಸ್. ಸ್ಟಾರ್ಟಿಂಗ್ ಅಷ್ಟೇನು ಗ್ರೀನರಿ ಅಂತ ಅನ್ಸಲ್ಲ. ಲೈಕ್ ಒಳಗೆ ಹೋಗ್ತಾ ಹೋದಂಗೆ ಡೆನ್ಸ್ ಆಗುತ್ತೆ. ದಿಸ್ ಇಸ್ ನೈಸ್. ಅಲ್ಲೊಂದು ಗ್ರೂಪ್ ಇದೆ. And our door, the explorers are yet to come. ಆಲ್ರೆಡಿ ಒಂದು ಲೀಚ್. ಎಷ್ಟು ಲೀಚ್ ಹಚ್ಚಿತ್ತು? 4 ಲೀಚ್ ಆಲ್ರೆಡಿ ಹಚ್ಚಿಸ್ಕೊಂಡು ಬಂದು ಇವಾಗ ಡೆಟಾಲ್ ಹಾಕೊಂಡವ್ರೆ. ಸರಿ ರೀ. ಬಟ್ ದಾರಿ ಸಕ್ಕತ್ತಿದೆ.
ಸ್ಟಾರ್ಟ್. ಒಂದು ಪಾಯಿಂಟ್ ಹಾಕಿದ್ದಾರೆ ಪುಷ್ಪಗಿರಿ 4 ಕಿಲೋಮೀಟರ್ಸಾ? ಓಕೆ, 4 more kilometers ಲೆಫ್ಟ್. 919 ಆಯಿತು. ಸ್ಟಿಲ್ ಇನ್ನೂ 4 ಕಿಲೋಮೀಟರ್ಸ್ ಇದೆ ಪುಷ್ಪಗಿರಿಗೆ. ಅರ್ಧ ತಾಸಿಗೆ 1 ಕಿಲೋಮೀಟ್ರ್ ಮುಗಿಸ್ತಿದ್ದೀವಿ. ಇನ್ನೂ 2 ಗಂಟೆ ಬೇಕು. ನೀರು ಕುಡಿತಿದ್ದಾರೆ. ಒಬ್ರು ಜ್ಯೂಸ್ ಇಳಿಸ್ತಾ ಇದ್ದಾರೆ. ಡ್ರೈ ಫ್ರೂಟ್ಸ್. ರೆಸ್ಯೂಮಿಂಗ್ ದಿ ಟ್ರಕ್ ಎಟ್ 9:30. ಆ್ಯಕ್ಚುಲಿ ಇಲ್ಲಿ ಏನಂತಂದರೆ ಯಾವುದೇ ರೀತಿ ಪ್ಲಾಸ್ಟಿಕ್ನ ಒಳಗಡೆ ಬಿಡಲ್ಲ. ಬಿಟ್ಟರೂ ಕೂಡ ಅದರ ಕೌಂಟನ್ನ ತೊಗೊಂಡಿರ್ತಾರೆ ಆ್ಯಂಡ್ ವೆರಿ ಲಿಮಿಟೆಡ್. ಎಷ್ಟು ಎಸೆನ್ಷಿಯಲ್ ಇರುತ್ತೆ ಅಷ್ಟು ಮಾತ್ರ ಪ್ಲಾಸ್ಟಿಕ್ನ ಬಿಡ್ತಾರೆ. ಆ್ಯಂಡ್ ವಾಪಸ್ ಹೋಗ್ಬೇಕಾದ್ರೆ ಅಷ್ಟು ಪ್ಲಾಸ್ಟಿಕ್ ಔಟ್ನ ನಾವು ಮತ್ತೆ ವಾಪಸ್ ಅವರಿಗೆ ಕೊಡಬೇಕು. ಸೊ ಪ್ಲಾಸ್ಟಿಕ್ ಒಳಗಡೆ ತೊಗೊಂಡೋಗ್ಬೇಕಂದ್ರೆ 500 ಡೆಪಾಸಿಟ್ ಕೂಡ ಇಟ್ಕೊತಾರೆ. ಇವಾಗ ಏನಾದ್ರು ಕೌಂಟ್ ಕರೆಕ್ಟ್ ಆಗಿದೆ ವಾಪಸ್ ಹೋದಾಗು ಅಂತ ಅಂದರೆ ಮಾತ್ರ ಆ 500 ವಾಪಸ್ ಕೊಡ್ತಾರೆ. ಒಂದು ವ್ಯೂ ಪಾಯಿಂಟ್ ಇದೆ. So this is the view point. ಪೋಸ್ ಹೇಳ್ಕೊಡ್ತಾರೆ. ವಾವ್ 3 kilometers more. ಈಗ 10:05. ಸೊ 4 kilometers ಕವರ್ ಆಯಿತು. ಇನ್ನು 3 kilometers ಇದೆ. ಆ್ಯಂಡ್ ಇಟ್ ಈಸ್ ಅ ಹಾರ್ಡ್ ರಾಕ್ ಕ್ಲೈಂಬಿಂಗ್. 3 ಕಿಲೋಮೀಟ್ರು. ಬ್ಯಾಟ್ರಿ ಸ್ವಲ್ಪ ಡೌನ್ ಆಗಿದೆ. ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಆ್ಯಕ್ಚುಲಿ ನಮಗೆ ಅಲ್ಲೆಲ್ಲ ನೀರು ಕುಡಿಲಿಕ್ಕೆ ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ಎಲ್ಲ ಬಾಟಲ್ ಕೂಡ ಕೊಟ್ಟು ಕಳಿಸ್ಲಿಲ್ಲ. ಅಲ್ಲೊಂದು ಜರಿ ಇತ್ತು ಮೋಸ್ಟ್ಲಿ, ಅದಕ್ಕೆ ನೀರಿರುತ್ತೆ ನೀವು ಅಲ್ಲಿ ಕುಡಿಬೋದು ಅಂತ ಹೇಳಿದ್ರು. ಬಟ್ ಇಲ್ಲಿ ನಮಗೆ ಏನು ಕಾಣಿಸ್ತಿಲ್ಲ. ಇದ್ದಿದ್ದ ನೀರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗಬೇಕು, ವಾಪಸ್ ಬರಬೇಕು. ಒಂದು ಬಾಟಲ್ ಆಲ್ರೆಡಿ ಖಾಲಿಯಾಗಿದೆ. ಆ್ಯಂಡ್ 2 more bottles are there. ಇಲ್ಲಿ ಮೊದಲನೆಯ ಬಂಡೆ ಜಾರುತ್ತದೆ. ಎಡಗಡೆಯಿಂದ ಹಗ್ಗದ ಸಹಾಯದಿಂದ ಮುಂದೆ ಹೋಗಬಹುದು. ಸೊ ನಡೀರಿ ಹೋಗೋಣ. ಹೆಂಗಿದೆ ಬಂಡೆ ತೋರಿಸ್ತೀನಿ ರೀ. ದಿಸ್ ಈಸ್ ಬಂಡೆ. ಅಲ್ಲಿ ಹಗ್ಗ ಹಾಕಿದಾರಂತೆ. ವಿ ಹ್ಯಾವ್ ಟು ಸಿ ಹಗ್ಗ ಹೆಂಗಿದೆ ಅಂತ. ಇಲ್ಲಿ ಸೈಡಿಂದ ಜಾಗ ಇದೆ ಲೆಫ್ಟ್ ಸೈಡಲ್ಲಿ. ಸೊ ಅಲ್ಲಿ ಹಗ್ಗ ಕಟ್ಟಿದ್ದಾರೆ. ಅದ್ರ ಸಹಾಯದಿಂದ ಹತ್ಕೊಂಡು ಹೋಗ್ಬೇಕೀಗ. ಈ ಥರ ಎಲ್ಲ ರಾಕ್ ಕ್ಲೈಂಬ್ ಮಾಡಿ ಒಂದು ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಕೆಳಗಡೆ ಸ್ಟೀಪ್ ಬಂಡೆ ಇದೆ. ಅದನ್ನ ಹತ್ಕೊಂಡು ಬರೋ ಅಷ್ಟೊತ್ತಿಗೆ ಜೀವ ಎರಡಾಗಿತ್ತು. ಬಂಡೆ ಫುಲ್ ಸ್ಟೀಪ್ ಇದೆ, ಹತ್ತಕ್ಕಾಗಲ್ಲ ಅನ್ನೋ ಅಷ್ಟೇ ಅನ್ನಿಸುತ್ತೆ. ಬಟ್ ಸ್ಟಿಲ್ ಹತ್ಕೊಂಡು ಬಂದಿದ್ದೀವಿ. ದಿಸ್ ಈಸ್ ಜಸ್ಟ್ ಅ ವಾರ್ಮ್ ಅಪ್. ಅಲ್ಲಿ ಮುಂದೆ ಮತ್ತೊಂದು ಹತ್ಬೇಕು. ಆಲ್ರೆಡಿ ನೆಕ್ಸ್ಟ್ ಟೈಮ್ ಇಂದ ಟ್ರೆಕ್ ಹೋಗಲ್ಲ ಅಂತ ಕ್ವಿಟ್ ಮಾಡಿ ಕೂತಿದ್ದಾರೆ. ಒಂದು ವಾರ ರಿಕವರಿ ಆಗಕ್ಕೆ ಬೇಕಾಗ್ತದೇನೋ ಅಂತ ನಮ್ಗೆ. ಇನ್ನ ಇಲ್ಲಿದ್ದೀವಿ, ಇನ್ನು ಹತ್ತಿ ಇಲ್ಲಿಂದ ನಾವು ಆ ಪೀಕಿಗೆ ರೀಚ್ ಆಗಬೇಕು. ಆಲ್ರೆಡಿ 11 o'clock ಆಗಿದೆ. ಅಲ್ಲಿ ಹೋಗಿ ನಾವು ರೀಚ್ ಆಗಬೇಕು. 11:19 ಆಯಿತು. ಪುಷ್ಪಗಿರಿಗೆ ಇನ್ನೂ 1 ಕಿಲೋಮೀಟ್ರ್ ಇದೆ. ಹತ್ತುತ್ತಾ ಇದ್ದೀವಿ, ಇನ್ನೂ ಹತ್ತುತ್ತಾನೇ ಇದ್ದೀವಿ. ಇನ್ನೂ 1 ಕಿಲೋಮೀಟ್ರ್ ಇದೆ. 45 minutesಗೆ 1 ಕಿಲೋಮೀಟ್ರ್ ಹತ್ತುತ್ತಿದ್ದೀವಿ. ಈಗ ಮಾಡಿದ್ರೆ ನಾವು ಮುಟ್ಟೋದು ಯಾವಾಗ? ಇನ್ನು 14 ಕಿಲೋಮೀಟ್ರ್ ಟ್ರೆಕ್ ಇದ್ದವ್ರಿ ಅಂತ ಓಡ್ಕೊಂಡು ಹೋಗ್ಬೇಕಾ ಅಂತ. Just you few steps for ಕುಮಾರ ಪರ್ವತ ಪೀಕ್. the person who built ಶೇಷಗಿರಿ ಪರ್ವತನೂ ಇದೆ. ಅದಕ್ಕೆ ಅಲ್ಲಿ ಕೆಳಗಡೆ ಡೈವರ್ಷನ್ ಇದೆ. ಅಲ್ಲಿ ಹೋಗಿ ಬಂದು ದೆನ್ ಶೇಷಗಿರಿಗೆ ಹೋಗ್ತೀವಿ ಅಂತ ಅನ್ಕೊಂಡಿದ್ದೀವಿ. ಹೀಗಿದೆ ಇದು. ಅಲ್ಲಿ ಹೋದ್ಮೇಲೆ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕ್ಲೌಡ್ಸ್ ಎಲ್ಲ ಚಂದ ಮೂವ್ ಆಗ್ತಿದೆ. ಫೈನಲಿ ವಿ ರೀಚ್ಡ್ ಪೀಕ್ ಕುಮಾರ ಪರ್ವತ. ಪುಷ್ಪಗಿರಿ ಕುಮಾರ ಪರ್ವತ ಎರಡು ಒಂದೇನಾ? ಎರಡು ಒಂದೇ ಅಂತ ಇವಾಗ ಗೊತ್ತಾಯ್ತು. ಸೊ ಪೀಕಲ್ಲಿದ್ದೀವಿ. ನಂಗೆ ಬೇಡ.
ಶೇಷಗಿರಿಬೇಡವಾ? ಬ್ಯೂಟಿಫುಲ್ ವ್ಯೂ. ನಾವು ಇವತ್ತು ಕುಮಾರ ಪರ್ವತ ಟ್ರೆಕ್ಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಹೌಸ್ ಇಟ್ ಲೈಕ್ ಹೌ ಡಿಡ್ ಯು ಲೈಕ್ ಇಟ್ ದಿಸ್ ವ್ಯೂ? ಯಾ ಇಟ್ಸ್ ನೈಸ್. ಚೆನ್ನಾಗಿದೆ. ಯಾ. ಸೊ ಇವಾಗ ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಶೇಷ ಪರ್ವತ. ಅಲ್ಲಿ ಮತ್ತೆ ಸ್ಟೀಪ್ ಇದೆ ಅಂತೆ. ಇಟ್ಸ್ ಗೋನಾ ಬಿ ಟಫ್ ಐ ಗೆಸ್. ಇವಾಗ ಫುಲ್ಲು ಫಾಗಿ. ಇವಾಗ ಅಲ್ಲಿ ಹೋದರೆ ಮೋಸ್ಟ್ಲಿ ಇಟ್ ವಿಲ್ ಬಿ ವೆರಿ ಗುಡ್. ಶೇಷ ಪರ್ವತಕ್ಕೆ ಹೋಗುವ ದಾರಿ. ಆವಾಗಿಂದ ಇಳಿತಾನೇ ಇದ್ದೀವಿ. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ ಸಖಿ. ಒನ್ ವ್ಯೂ ಪಾಯಿಂಟ್ ವೈಲ್ ಗೋಯಿಂಗ್ ಟು ಶೇಷ ಪರ್ವತ. ಫುಲ್ ಫಾಗ್ ತುಂಬಿಕೊಂಡಿದೆ. ಕಣ್ಣಿಗೆ ಚಂದ ಕಾಣುವಷ್ಟು ಕ್ಯಾಮ್ರಾಗೆ ಚಲೋ ಕಾಣಲ್ಲ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬ ಸುಂದರವಾಗಿದೆ. ನನಗೆ ಗಂಧದ ಗುಡಿ ಹಾಡು ನೆನಪಾಗ್ತಿದೆ. ನಾನು ಅವಾಗ ತೋರಿಸ್ದೆ ಆ ವ್ಯೂ ಪಾಯಿಂಟಿಗೆ ಹೋಗ್ಬೇಕು ಅಂತ. ನಾವು ಅಲ್ಲಿದ್ವಿ ಆವಾಗ ಈ ಪಾಯಿಂಟ್ ನೋಡಿಸಿದ್ದೆ. ಈಗ ಮತ್ತೆ ಇಲ್ಲಿಂದ ಬೆಟ್ಟ ಇಳಿದು ಹತ್ತಿ ಮತ್ತೆ ಇಳಿಬೇಕು. ಹೇಗಿದೆ ಆಂಟೋ? ಮಾತೇ ಬರ್ತಿಲ್ಲ. ಫೋಟೋ ತಗೊಳ್ಳುವ. ಅಲ್ಲಿ ತನಕ ಬಂದಿದ್ದು. ಈಗ ವ್ಯೂ ಪಾಯಿಂಟ್ ಅಲ್ಲಿ ಫುಲ್ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಸ್ವಲ್ಪ ಆರೆಂಜ್ ಎಲ್ಲ ತಿನ್ಕೊಂಡು ವಾಪಸ್ ಹೋಗ್ತಿದ್ದೀವಿ. ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ. ಆ್ಯಕ್ಚುಲಿ 2:10 ಆಗಿದೆ. ನಾವು ಇಳಿಯೋಕ್ಕೆ ಮತ್ತೊಂದು 4 ತಾಸು ಬೇಕು. 4-5 ತಾಸು ಬೇಕಲ್ಲ. 4-5 ತಾಸು ಬೇಕು. ಹಾಗಾಗಿ ಇವಾಗ ಹೊರಟ್ರೆ 4 ತಾಸು ಅಂದರೂ 6 ಗಂಟೆ ಆಗೋಗುತ್ತಲ್ಲೇ. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತೀನಿ. ಕೆಳಗಡೆ ಹೋದ್ಮೇಲೆ ಪೇಷನ್ಸ್ ಇದ್ದರೆ ಅಲ್ಲೇ ಒಂದು ಕ್ಲಿಪ್ ಹಾಕ್ತೀನಿ. ಅಂಟಿಲ್ ದ್ಯಾಟ್ ಬಾಯ್ ಬಾಯ್. ಅಳಕ್ಕೂ ಎನರ್ಜಿ ಇಲ್ಲ. ಚಲೋ ಹೇಳು. ಹಾ, ನಿಂದ್ರಲ್ಲೇ ಉಂಟು. ಫೈನಲಿ 6:15, 6:20ಗೆ ನಮ್ಮ ಟ್ರೆಕ್ ಮುಗಿಸಿ ವಾಪಸ್ ಬೇಸ್ ಕ್ಯಾಂಪಿಗೆ ಬಂದಿದ್ದೀವಿ. ಒಂದು ಅಡ್ವೆಂಚರಸ್ ಪರ್ಸನ್ ಅಂದರೆ ಯಾರಿಗೆ ಅಡ್ವೆಂಚರ್ ತುಂಬ ಇಷ್ಟ ಆಗುತ್ತೋ ಅವರ ಟ್ರೆಕ್ಕಿಗೆ ಡೆಫಿನೆಟ್ಲಿ ಹೋಗಬೇಕು. ಕಮ್, ಗೋ, ಸ್ಟ್ರಗಲ್, ಮೇಕ್ ಮೆಮರೀಸ್ ಆ್ಯಂಡ್ ಕಮ್ ಬ್ಯಾಕ್. ಹಾರ್ಡ್ಕೋರ್ ಟ್ರೆಕ್ಕರ್ ಆಗಿಲ್ಲ ಅಥವಾ ತುಂಬ ಬಿಗಿನರ್ ಇದ್ದೀರಾ ಅಂತಂದರೆ 20 ಕಿಲೋಮೀಟರ್ಸ್ ಇದು ಅಟ್ಲೀಸ್ಟ್ ನೀವು ವಾಕ್ ಮಾಡ್ತೀರಾ ಅಂತ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಹೋಗಿ. ಇಲ್ಲದಿದ್ದರೆ ಐ ಡೋಂಟ್ ರೆಕಮೆಂಡ್ ಇಟ್. ತುಂಬ ಸುಸ್ತಾಗುತ್ತೆ. ಆ್ಯಂಡ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರ ಜೊತೆ ನೀವು ಹೋದರೆ ಅಂತ ಹೇಳಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಕುಮಾರ ಪರ್ವತ ನನಗೆ ಈ ಟ್ರೆಕ್ ಏನಿದೆ ತುಂಬ ಇಷ್ಟ ಆಯಿತು. ದಿಸ್ ಇಸ್ ಮೈ ಸೆಕೆಂಡ್ ಫೇವ್ರೇಟ್ ಟ್ರೆಕ್. ಮತ್ತೊಂದು ಗಡಾಯಿಕೆಲ್ ಟ್ರೆಕ್ ಹೋಗಿದೆ. ಸೊ ಇಟ್ ರಿಮೇನ್ಸ್ ಆಲ್ವೇಸ್ ಫಸ್ಟ್. ದಿಸ್ ವಾಸ್ ಅಮೇಝಿಂಗ್, ಮಸ್ಟ್ ಟ್ರೈ ಟ್ರೆಕ್. ಇದಿಷ್ಟು ಹೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.